ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಕಂಪ್ಲೀಟ್ ಆಗಿ ಬಾಸುಮತಿ ಅಕ್ಕಿನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆಗಿ ಮಸಾಲೆಯನ್ನು ಫಾಸ್ಟಾಗಿ ಯಾವ ರೀತಿ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೀವು ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೋ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಅದರದ್ದು ನೋಟಿಫಿಕೇಶನ್ ಬರ್ತೈತಿ. ನೀವು ಯಾವುದೋ ಅಡೆತಡೆ ಇಲ್ದೇ ವಿಡಿಯೋಸ್ ನೋಡ್ಬೋದು. ಫಸ್ಟಿಗೆ ನಾನಿಲ್ಲಿ 2 ಬಟ್ಟಲದಷ್ಟು ಬಾಸುಮತಿ ಅಕ್ಕಿನ ನೀರೊಳಗೆ ತೊಳೆದಿಟ್ಕೊಂಡಿದ್ದೆ. ಆಮೇಲೆ ನಾನಿಲ್ಲಿ ತರಕಾರಿಗೆ ಕ್ಯಾರೆಟು, ಬಟಾಟಿ, ಉಳ್ಳಾಗಡ್ಡಿ, ಹಸಿಮೆಣಸಿನಕಾಯಿ ಇಷ್ಟು ತೊಗೊಂಡಿನಿ. ನೀವು ಬೇಕಾದಂಥ ತರಕಾರಿನ ಯೂಸ್ ಮಾಡ್ಕೋಬೋದು. ಒಂದು ಸಣ್ಣ ಕುಕ್ಕರ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕ್ಕೊಂಡಿನಿ. ಆಮೇಲೆ ದಾಲ್ಚಿನಿ ಪೌಡರ್ನ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ. ಬರೀ ಲವಂಗ, ಒಂದು ಏಲಕ್ಕಿ, ಆಮೇಲೆ ಒಂದು ಸ್ವಲ್ಪ ಮೊಗ್ಗು ಇಷ್ಟು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿ ಇದ್ರೊಳಗೆ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಖಾರದ ಪುಡಿ, ಆಮೇಲೆ ಒಂದು ಸ್ವಲ್ಪ ದಾಲ್ಚಿನಿ ಪೌಡರ್, ಆಮೇಲೆ ಒಂದು ಸ್ವಲ್ಪ ಹವೇಸ್ ಪುಡಿ ಇಷ್ಟನ್ನು ಹಾಕ್ಕೊಂಡಿನಿ. ನಾನು ಇದ್ರೊಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಲ್ಲ. ನೀವು ಬೇಕಂದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ರೊಳಗೆ ಆ್ಯಡ್ ಮಾಡೀನಿ. ನೋಡಿರಿ, ಇದನ್ನೆಲ್ಲನೂ ಚೆಂದಾಗಿ ಎಣ್ಣೆ ಒಳಗೆ ನೀವು 2 ನಿಮಿಷನ ಬಿಸಿ ಮಾಡ್ಕೋಬೇಕು. ಇದೆಲ್ಲ ಬಿಸಿ ಆದ ತಕ್ಷಣ ನಾವೇನು ತೊಳೆದಿಟ್ಕೊಂಡಿರ್ತೀವಲ್ಲ ಅವು ನೀರೆಲ್ಲ ತೆಗೆದು ಅಕ್ಕಿನ ಇದ್ರೊಳಗೆ ಆ್ಯಡ್ ಮಾಡ್ಕೋಬೇಕು. ಒಂದು 5-10 ನಿಮಿಷ ನೀವು ಅಕ್ಕಿ ನೆನೆ ಇಟ್ಟು ರೈಸ್ ಮಾಡೋದ್ರಿಂದ ರೈಸ್ ಒಂಥರ ಮೃದುವಾಗಿ ಉದುರಾಗಿ ಚೆಂದಾಗೆ ಬರ್ತೈತ್ರಿ ಸ್ನೇಹಿತರೆ. ಎಣ್ಣೆ ಒಳಗನ ಒಂದು ಸ್ವಲ್ಪ ಅಕ್ಕಿನ ನೀವು ಚೆಂದಾಗಿ ಹುರ್ಕೋಬೇಕಾಗ್ತೈತಿ. ಎಣ್ಣೆ ಒಳಗೆ ಅಕ್ಕಿನ ಚೆಂದಾಗಿ ಒಂದು 2 ನಿಮಿಷ ನೀವು ಹುರ್ಕೊಂಡು ಆಮೇಲೆ ಒಂದು ಸ್ವಲ್ಪ ಇದ್ರೊಳಗೆ ನಿಂಬೆಹಣ್ಣು ಹಾಕಿನಿ. ಸ್ನೇಹಿತರೆ, ಕುಕ್ಕರ್ ಒಳಗೆ ರೈಸ್ ಮಾಡಬೇಕಾದ್ರೆ ನೀವು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ಅದನ್ನು ಸೀಟಿ ಹೊಡೆಸಿದ್ರಿಂದ ಅನ್ನದೊಂದು ರುಚಿನ ಬೇರೆ ಬರ್ತೈತೆ ನೋಡಿರಿ ಸ್ನೇಹಿತರೆ. ವಾಸನೆ ಅಂತೂ ಇಷ್ಟು ಚೆಂದ ಬರ್ತೈತಲ್ಲ. ಅನ್ನ ಬಿಡಿಯಾಗಿ ಉದುರಾಗಿ ಬಾಸುಮತಿ ಕಟ್ ಆಗ್ಲಾರ್ದಂಗೆ ನೀವು ರೈಸನ್ನು ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ. ಬಾಸುಮತಿ ಅಕ್ಕಿಗೆ ನೀರು ಜಾಸ್ತಿ ಬೇಕಾಗಂಗಿಲ್ಲ ರೀ. ಸ್ವಲ್ಪನ ನೀವು ನೀರು ಹಾಕಿ ಹೆಸರು ಬಂದ ಮೇಲೆ ನೀವು ಸೀಟಿನ ಮುಚ್ಚಬೇಕಾಗ್ತೈತಿ. ನೀವು ಡೈರೆಕ್ಟಾಗಿ ಸೀಟಿ ಮಾಡಿದ್ರೆ ಏನಾಗ್ತೈತಿ, ಸಮ್ಟೈಮ್ ಅನ್ನ ಫುಲ್ ಮೆತ್ತಗಾಗೋ ಚಾನ್ಸಸ್ ಇರ್ತೈತಿ. ನಾನಿಲ್ಲಿ 2-3 ವಿಸಿಲ್ ಮಾಡ್ಕೊಂಡಿನಿ. ನೋಡಿರಿ, ಕುಕ್ಕರ್ ಸೀಟಿ ಆದಮೇಲೆ ನಮ್ಮ ರೈಸ್ ಹೆಂಗೆ ರೆಡಿ ಆಗೈತೆ ಅಂಥೇಳಿ ಸ್ನೇಹಿತರೆ. ಅಗದಿ ಹದವಾಗಿ ಬೆಂದಿತ್ತು. ಆಮೇಲೆ ರೈಸದು ವಾಸನೆನೂ ಇಷ್ಟು ಘಮ ಹೊರಗೆ ತನೂ ಅದರದ್ದು ವಾಸನೆ ಬರತ್ತಿತ್ತು. ಮೇಲ್ಗಡೆಯಿಂದ ನಾನು ಇದ್ರೊಳಗೆ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡೀನಿ. ಆ್ಯಡ್ ಮಾಡಿಕೊಂಡು ನೋಡಿರಿ, ಈ ರೀತಿ ಬಾಸುಮತಿ ಅಕ್ಕಿ ಕಟ್ ಆಗ್ಲಾರ್ದಂಗೆ ನೀವು ಹಗುರಾಗಿ ಅದನ್ನು ಚೆಂದಾಗಿ ತಿರುವಾಡ್ಕೊಂಡು ಇಟ್ಕೊಂಡ್ರಿಂದ ನಮ್ಮ ಬಿಸಿಯಾದ ಮಸಾಲ ರೈಸ್ ರೆಡಿ ಆಗಿಬಿಡ್ತೈತಿ ಸ್ನೇಹಿತರೆ. ನೀವು ಇದನ್ನು ಟಿಫಿನ್ ಬಾಕ್ಸಿಗೆ, ಲಂಚಿಗೆ, ಡಿನ್ನರ್ಗೆ ಅಥವಾ ಯಾರಾದರೂ ಗೆಸ್ಟ್ ಬಂದರೆ ಟೈಮ್ ಕಡಿಮೆ ಇತ್ತಪ್ಪ ಅಂತಂದರೆ ನೀವು ಈ ರೀತಿ ಬಾಸುಮತಿ ಅಕ್ಕಿ ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಈ ರೀತಿ ರೈಸ್ ಮಾಡಿ ನೋಡಿರಿ ಸ್ನೇಹಿತರೆ. ಭಾಳ ಟೇಸ್ಟಿಯಾಗಿತ್ತು, ರುಚಿಯಾಗಿತ್ತು. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸಾಕತ್ತೀನಿ. ಧನ್ಯವಾದಗಳು ಸ್ನೇಹಿತರೆ.